ನನಗೆ ಹೇಗಾಯಿತು ಅಂದರೆ ಜೀವನ ಸಾರ್ಥಕ ಆಯಿತು. ನಾನು ಆಗಲೇ ಹೇಳಿದ್ದೇನೆ, ಸತ್ರು ಪರವಾಗಿಲ್ಲ ಇನ್ಮೇಲೆ ಅಂತ. ಕೆಲವು ಜಾಗದಲ್ಲಿ ಏನಾಗ್ತಿದೆ ಅಂದರೆ ಸಿನಿಮಾದ ಹೊರಗಡೆ ಬರ್ತಿರುವಾಗಲೇ ಆ ಶಬ್ದಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರು ಆ ಎನರ್ಜಿಯಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ, ಅದನ್ನೂ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಯಾರಾದರೂ ಮಾಡಿದ್ರೆ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರು ಪ್ರವೋಕ್ ಮಾಡಬೇಡಿ, ಅವ್ರ ಹತ್ರ ಹೇಳಬೇಡಿ. ಬಟ್ ಆದರೂ ಅದು ಸಿನಿಮಾಕ್ಕೆ ಮಾಡಿರುವಂತಹ ಸಾಂಗ್, ಅದು ಯಾವುದೇ ಒಂದು ಸಿನಿಮಾದ ರೂಪದಲ್ಲೇ ಇರಲಿ. ಅದಕ್ಕೆ ಸಿನಿಮಾದಲ್ಲಿ ಯಾರ ಮುಖ ಹಾಕಿದಾರೋ, ರಿಷಭಾನಂದ ಮುಖ ಹಾಕಿದಾರೋ, ನನ್ನ ಮುಖ ಹಾಕಿದಾರೋ ಅದಲ್ಲೇ ಇರಲಿ. ಆಮೇಲೆ ಆ ಕವರ್ ಸಾಂಗ್ಗಳು ಮಾಡೋದು ಅದೆಲ್ಲ ಮಾಡ್ತಾ ಇರಿ. ನೀವು ಇವಾಗ ನಿಮ್ಗೆ ಇಷ್ಟವಾದ ಬಂದಂಗೆ ಇದರಿಂದ ಕರೋಕೆ ತೆಗೆದು ಇಲ್ಲ ನಿಮ್ಮ ಓನ್ ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಟ್ಯೂನನ್ನು ಮುಟ್ಟಿದ್ರು ಕೂಡ ಕಾಪಿರೈಟ್ಸ್ ಪ್ರಾಬ್ಲಮ್ ಬರಲಿಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಮಸ್ತೆ ಎಲ್ರಿಗೂ, ನಾನು ಸ್ವರ ಶೆಟ್ಟಿ. ಅಂದರೆ ನೀವೆಲ್ಲರೂ ಕಾಂತಾರ ಸಿನಿಮಾವನ್ನು ನೋಡಿರ್ತೀರ. ಆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಶಿವನ ಪಾತ್ರವನ್ನು ಮಾಡಿರ್ತಾರೆ. ಆ ಶಿವನ ಪಾತ್ರದಲ್ಲಿ ಅವರ ತಮ್ಮನ ರೋಲ್ ಗುರುವ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನೀವೆಲ್ಲರೂ ನೋಡಿರ್ತೀರ. ಸಿನಿಮಾ ಈಗಾಗಲೇ ತುಂಬ ಯಶಸ್ಸನ್ನು ಪಡ್ಕೊಂಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಮೇಲಿದ್ದು ಆ ದೇವರ ಅನುಗ್ರಹ ನಮಗೆ ಸಿಕ್ಕಿದೆ ಪರಿಪೂರ್ಣವಾಗಿ. ಯಾಕೆಂದರೆ ಒಂದು ಸಿನಿಮಾ ಮಾಡುವಾಗ, ದೈವದ ಸಿನಿಮಾ ಮಾಡುವಾಗ ಅದಕ್ಕೆ ತುಂಬ ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ನಮಗೆ ದೊಡ್ಡವರು ಅಂದರೆ ಆ ದೈವದ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆಯೋ ಅವರ ಹತ್ರ ಎಲ್ಲ ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಿನಿಮಾದವನ್ನು ಮಾಡಿದ್ವಿ. ನಾವು ತುಂಬ ಭಕ್ತಿ ಪ್ರಧಾನವಾಗಿ ಮಾಡಿದ್ರಿಂದ, ನಮ್ಮ ಭಕ್ತಿ ಅಲ್ಲಿದ್ದರಿಂದ ಇವತ್ತು ಆ ಭಕ್ತಿ ಆ ದೈವಕ್ಕೆ ಮುಟ್ಟಿದೆ. ಆ ದೈವದ ಕಾರ್ಣಿಕ ಜಗತ್ತಿನ ಎಲ್ಲೆಡೆ ಪಸರಿಸ್ತಾ ಇದೆ. ಎಲ್ಲರೂ ಅದೇ ಹೇಳ್ತಾರೆ. ಎಲ್ಲ ಜಾಗದಲ್ಲೂ ಕೆಲವರೆಲ್ಲ ನಂಗೆ ಮೆಸೇಜ್ ಮಾಡೋರು, ಜರ್ಮನಿಯಿಂದಲ್ಲ. ನನ್ನ ಮಗು ಕೂಡ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಕಾಲು ಚಪ್ಪಲಿ ಹಾಕಲಿಲ್ಲ, ಕೈ ಮುಗ್ಕೊಂಡೆ ಸಿನಿಮಾ ನೋಡಿದೆ ಅಂತ. ಇಷ್ಟು ಸಾಕು ನಮಗೆ. ನಾವು ಸಿನಿಮಾ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾವು ಶಿವದೂತ ಗುಳಿಗೆ ಅನ್ನೋ ಒಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲೂ ನಾವು ಮಾಡುವಾಗ ನಮಗೊಂದು ಇತ್ತು. ಏನು ಅಂತ ಹೇಳಿದ್ರೆ, ನಾಟಕ ಮುಗಿದು ಮನೆಗೆ ಹೋದಾಗ ಅಲ್ಲಿ ಎಲ್ಲಾದರೂ ಗುಳಿಗನ ಕಲ್ಲು ನೋಡಿದರೆ ಅಲ್ಲೇ ಅಡ್ಡ ಬಿದ್ದು ದೈವಕ್ಕೆ ದೈವದ ಮೇಲೆ ಭಕ್ತಿ ಜಾಸ್ತಿ ಬರಬೇಕು, ಅಲ್ಲೇ ಕೈ ಮುಗ್ದು ಹೋಗಬೇಕು ಅಂತ ಇತ್ತು. ಸೊ ಹಾಗೆ ಈ ಸಿನಿಮಾದಲ್ಲಿ ಮಾಡುವಾಗಲೂ ರಿಷಭ ನನಗೆ ಅದೇ ಇತ್ತು. ಯಾವಾಗ ನಾವು ದೈವದ ವಿಷಯದಲ್ಲಿ ಸಿನಿಮಾ ಮಾಡ್ತೀವೋ ಆ ದೈವದ ಒಂದು ಕಲೆಕಾರಕ್ಕೆ ಯಾವಾಗ ಅವ್ರಿಗೆ ತಿಳಿಯುತ್ತೋ ಅದ್ರ ಮೇಲೆ ಭಕ್ತಿ ಜಾಸ್ತಿ ಆಗಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಕೂತ್ಕೊಂಡ ಜನಗಳಿಗೆ ಅವರ ಮನೆಯಲ್ಲಿ ಕೋಲ ಆಗ್ತಿದೆಯೋ ಇಲ್ಲ ಅವರ ಮನೆಯಲ್ಲಿ ನೇಮೋಸ್ತ ಆಗ್ತಿದೆಯೋ ಅಂತ ಅಂದ್ಕೊಂಡು ಅದರೊಳಗಡೆ ಹೋಗಿ ಅವರು ಅಲ್ಲೇ ಕೈ ಮುಗಿದು ಆ ಸಿನಿಮಾವನ್ನು ನೋಡಿದ್ದಾರೆ. ಇಷ್ಟು ಸಾಕು ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ. ರಿಷಭನೊಂದೊಂದು ವಿಷಯ ಇತ್ತು, ಅಂದರೆ ಇದು ಬರೀ ಕನ್ನಡದಲ್ಲಿ ಮಾತ್ರ ಆಗಬೇಕು, ಎಲ್ಲೇ ಹೋದರೂ ಅದು ಕನ್ನಡದಲ್ಲಿ ಮಾತ್ರ ಆಗಬೇಕು ಅಂತ. ಅವರ ಇಚ್ಛೆ ಪ್ರಕಾರನೇ ತುಂಬ ಥಿಯೇಟ್ರ್ಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಆಯಿತು. ಹೊರನಾಡಲ್ಲೂ ತುಂಬ, ಅಂದರೆ ದೇಶ ವಿದೇಶದಲ್ಲಿ ಬರೀ ಕನ್ನಡದಲ್ಲಿ, ಕೆಳಗಡೆ ಸಬ್ಟೈಟಲ್ಸ್ ಮಾತ್ರ ಇಂಗ್ಲೀಷಲ್ಲಿತ್ತು. ಮತ್ತು ಅಂದರೆ ತಮಿಳಲ್ಲಿ ಸಬ್ಟೈಟಲ್ ಇತ್ತು, ತೆಲುಗುನಲ್ಲಿ ಸಬ್ಟೈಟಲ್ ಇತ್ತು. ಬಟ್ ಕನ್ನಡದಲ್ಲಿ ಎಲ್ಲವನ್ನು ಮಾಡಿ ಒಂದು 100 crores ಆದಮೇಲೆ ಆಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಇಲ್ಲ ನಮ್ಮ ಭಾಷೆಗೆ ಬೇಕೇ ಬೇಕು ನೋಡಿದ್ದಾರೆ, ಕನ್ನಡದಲ್ಲೂ ನೋಡಿದ್ದಾರೆ, ಆದರೂ ನಮ್ಮ ಭಾಷೆಯಲ್ಲಿ ಇನ್ನೂ ಅರ್ಥಪೂರ್ಣವಾಗಿ ನಮಗೆ ನೋಡಬೇಕು ಅಂತ ಹೇಳಿದ್ದಕ್ಕೆ ಡಿಸ್ಟ್ರಿಬ್ಯೂಟರ್ ಒಂದು ತುಂಬ ಕೇಳ್ತಾ ಇದ್ರು ಅಂತ ಹೇಳಿ ಆಮೇಲೆ ಪ್ಯಾನ್ ಇಂಡಿಯಾ ಆಯಿತು. ಯಾವುದೇ ಒಂದು ಸಿನಿಮಾ ಈ ಥರ ಪ್ಯಾನ್ ಇಂಡಿಯಾ ಆಗಲ್ಲ. ಯಾಕಂದರೆ ಪ್ಯಾನ್ ಇಂಡಿಯಾ ಫಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಕೆಲವರು ಅನೌನ್ಸ್ಮೆಂಟ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಲ್ಲ, ಬರೀ ಕನ್ನಡದಲ್ಲಿ ಮಾಡ್ತಾರೆ. ಈ ಒಂದು ಸಿನಿಮಾ ಕನ್ನಡದಲ್ಲಿ ಮಾಡಿ ಅವರ ಫೋರ್ಸಿಗೋಸ್ಕರ ಪ್ಯಾನ್ ಇಂಡಿಯಾ ಹೋಗಿದೆ. ಸೊ ಇದು ಭಯಂಕರ ಖುಷಿ ಆಗ್ತಿದೆ. 20 ತಾರೀಕಿಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಆಲ್ರೆಡಿ ತಮಿಳಲ್ಲಿ ರಿಲೀಸ್ ಆಗಿದೆ, ತೆಲುಗುನಲ್ಲಿ ರಿಲೀಸ್ ಆಗಿದೆ. ತೆಲುಗುನಲ್ಲಿ ನನ್ನ ಪ್ರಕಾರ ಎಷ್ಟೋ ಕಮ್ಮಿ ಬಜೆಟ್ಗೆ ಡಿಸ್ಟ್ರಿಬ್ಯೂಷನ್ಗೆ ಹೋಗಿ 40 ಕೋಟಿಗಳು ಮೇಲೆ ಸಂಪಾದನೆ ಮಾಡಿದೆ ತೆಲುಗು ಸಿನಿಮಾ. ಹಿಂದಿಯಲ್ಲಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಹಿಂದಿ ಶೋಸ್ ಎಲ್ಲನೂ ಫುಲ್ ಆಗ್ತಿದೆ. ಮಂಗಳೂರಲ್ಲೂ ಹಿಂದಿ ಶೋಸ್ ಫುಲ್ ಆಗ್ತಿದೆ. ಖುಷಿ ಕೊಡುವಂಥ ವಿಚಾರ ಇದು. ಇನ್ನೂ ನಮ್ಮ ಭಾಷೆ ಅಂದರೆ ತುಳು ಭಾಷೆಯಲ್ಲಿ ಡಬ್ಬಿಂಗ್ ಪ್ರೊಸೆಸ್ಸಲ್ಲಿದೆ. ಖಂಡಿತವಾಗ್ಲೂ ಅದು ಸೆನ್ಸರ್ ಆದ ಕೂಡಲೇ ಅದರ ಡೇಟ್ ಅನೌನ್ಸ್ಮೆಂಟನ್ನು ಮಾಡ್ತಾರೆ, ಅದರಲ್ಲೂ ಟ್ರೈಲರನ್ನು ಬಿಡ್ತಾರೆ. ಖುಷಿ ಕೊಡ್ತಾ ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ. ಅಂದರೆ ಮೊನ್ನೆ ನನಗೊಂದು ಟ್ವೀಟ್ ಮಾಡಿದರು ಒಬ್ಬರು. ಏನು ಅಂತ ಹೇಳಿದ್ರೆ, ಅವರು ಹಿಂದಿಯಲ್ಲಿ ನನ್ನ ವಾಯ್ಸ್ಗೆ ಡಬ್ ಕೊಟ್ಟವರು. ಅವರು ಒಂದು ಕೆಲವು ವಿಷಯಗಳನ್ನ ಹೇಳಿದರು. ಅದಕ್ಕೆ ನಾವು ಅಷ್ಟು ಅಂದರೆ ಲೈಕ್ ನಾವು ಅವ್ರು ಹೇಳೋದು ಆ ಥರ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೇಳಿದರು ಅಂದರೆ ನಿಮ್ಗೆ ವಾಯ್ಸ್ ಕೊಡೋಕ್ಕೆ ನಮ್ಗೆ ಖುಷಿ ಆಗ್ತಿದೆ, ಇಟ್ಸ್ ವೆರಿ ಫೀಲಿಂಗ್ ಡಿವೈನ್ ಅಂತ. ಬಟ್ ಆ ಲೆವೆಲ್ಗೆ ನಾವು ಇದೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಪ್ರೀತಿಗೆ ನಾವು ಅಭಾರಿ. ಈ ಸಿನಿಮಾ ಇದೆಲ್ಲ ಹೊಸ್ದಾಗಿ ಕೊಡ್ತಾ ಇದೆ ನಮಗೆ. ಇನ್ನೊಂದು ತುಂಬ ಬ್ಯುಸಿ ಮಾಡಿಬಿಡ್ತು ಎಲ್ಲರಿಗೂ ಒಳ್ಳೆ ಆಫರ್ಗಳು ಬರ್ತಾ ಇದೆ. ಎಲ್ಲರೂ ರೆಕಗ್ನೈಸ್ ಆಗ್ತಿದೆ. ಕೆಲವರು ಫೇಕ್ ರೆಕಗ್ನೈಸೇಷನ್ ಎಲ್ಲ ಕೊಡ್ತಾ ಇದ್ದಾರೆ ಅವ್ರ ಖುಷಿಗೋಸ್ಕರ ಯೂಟ್ಯೂಬಲ್ಲಿ. ಆದರೆ ಅಷ್ಟು ಲಕ್ಷ ತೆಕ್ಕೊಂಡಿದ್ದಾರೆ, ಇಷ್ಟು ಲಕ್ಷ ತೆಕ್ಕೊಂಡಿದ್ದಾರೆ ಅಂತ. ನಾವು ಎಷ್ಟು ತೆಕ್ಕೊಂಡಿದ್ದೀವೋ ಅದು ಮುಖ್ಯಕ್ಕಿಂತ ನಾವೇನು ಪಡ್ಕೊಂಡಿದ್ದೀವೋ ಅದು ಮುಖ್ಯ ನಮಗಂತ ಅನಿಸ್ತಾ ಇದೆ. ಯಾಕಂದರೆ ಈ ಸಿನಿಮಾ ನಮ್ಗೆ ತುಂಬಾ ಕೊಡ್ತು ಲೈಫಲ್ಲಿ. ನಾನು 12 ವರ್ಷದಿಂದ ಎಷ್ಟೋ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದೀನಿ, ಎಷ್ಟೋ ಸೀರಿಯಲ್ಗಳನ್ನ ಮಾಡ್ಕೊಂಬಂದಿದ್ದೀನಿ. ಆದರೆ ನನಗೆ ಈ ಥರ ಒಂದು ಅನುಭವ ಯಾವತ್ತೂ ಆಗಿರಲಿಲ್ಲ. ಇಷ್ಟು ಫೇಮ್ ನನಗೆ ಯಾವಾಗಲೂ ಆಗಿರಲಿಲ್ಲ. ಡೇ ನೈಟ್ ಸ್ಟಾರ್ ಆಗೋದು ಅಂತ ಕೇಳ್ಪಟ್ಟಿದ್ದೀನಿ ನಾನು ಅವತ್ತು ಪ್ರೀಮಿಯರ್ ಶೋ ಅವತ್ತು ನೋಡಿದಾಗ ನಾನು ಅವತ್ತು ಸ್ಟಾರ್ ಆಗಿದ್ದೆ. ನೋಡಿದ 800 ಜನ ನನ್ನನ್ನು ತಬ್ಬಿಡಿದು, ಕೆಲವರು ಕಾಲಿಗೆಲ್ಲ ಬೀಳಕ್ಕೆ ಬಂದರು, ಕೆಲವರು ಅಳ್ತಾ ಇದ್ರು. ಅವರೆಲ್ಲರ ಕಣ್ಣಲ್ಲಿ ಆ ಗುರುವ ಅನ್ನುವ ಪಾತ್ರ ಅಷ್ಟು ಒಳಗಡೆ ಹೋಗಿತ್ತು. ಸಿನಿಮಾದಲ್ಲಿ ನನ್ನ ಪಾತ್ರ ಚಿಕ್ಕದಾಗಿತ್ತು.
ಇನ್ನೂ ತುಂಬ ಜಾಸ್ತಿ ಇತ್ತು, ನಾನು ಹೋಗೋಕ್ಕಾಗ್ದಿಲ್ಲ. ಅಂದರೆ ತುಂಬ ಸೀನ್ಸ್ ಎಲ್ಲ ಇತ್ತು. ಆ ಸಾಂಗ್ ಎಲ್ಲ ನೀವು ನೋಡಿದ್ರೆ ಅದ್ರಲ್ಲಿ ತುಂಬ ಬೇಕಿತ್ತು. ನಾನು ರಿಷಭನ ಯಾವಾಗಲೂ ನನಗೆ ಬೈಯೋರು, ಅದು ನಂಗೆ ಹೋಗೋಕ್ಕಾಗಲಿಲ್ಲ. ಸಿನಿಮಾ ಏನಾದರೂ ಹಿಟ್ಟಾಗಿ ನನ್ನ ಪಾತ್ರವೇನಾದರೂ ಸೋತಿದ್ರೆ ನಾನು ಅಂದ್ಕೊಳ್ತಿದ್ರೆ ಅದು ನನ್ನಿಂದ ಆಗಿದ್ದು ತಪ್ಪು, ಯಾಕಂದ್ರೆ ನಾನು ಹೋಗದೆ ಇರೋದಕ್ಕಂತ. ಬಟ್ ಇನ್ನೊಂದು, ಎಲ್ಲ ಸಿನಿಮಾದಲ್ಲಿ ಯಾರಾದರೂ ಪಾತ್ರ ಕೇಳಕ್ಕೆ ಬಂದರೆ ಅವ್ರು ಫಸ್ಟ್ ಕೇಳೋದು ಎಷ್ಟು ದಿನ ಶೂಟ್ ಇರುತ್ತೆ, ಇನ್ನೊಂದು ನನ್ನ ಪಾತ್ರದಲ್ಲಿ ಫಸ್ಟ್ ಸೀನ್ ಇದ್ದರೆ ಈ ಸೀನಲ್ಲಿ ನನಗೆ ಎಷ್ಟು ಡೈಲಾಗ್ ಇರುತ್ತೆ ಅಂತ. ಬಟ್ ಪ್ರತಿ ಸರಿ ವರ್ಕ್ಶಾಪ್ ಆಗುವಾಗ, ನನ್ನನ್ನು ವರ್ಕ್ಶಾಪ್ ಮಾಡುವಾಗ ಅವ್ರಿಗೆ ನನ್ನ ಹತ್ರ ಬೇಕಿದ್ದು ಆ ಡಿವೈನಿಟಿ ಫೀಲ್. ನಾನು ಗಡ್ಡ ಇರುವಾಗ ನಾನು ಆ್ಯಕ್ಟ್ ಮಾಡುವಾಗ ಅವ್ರಿಗೆ ಆ ಫೀಲ್ ಬಂದಿರಲಿಲ್ಲ. ನಾನು ಗಡ್ಡ ಮೀಸೆ ತೆಗೆದ ಮೇಲೆ ಸನಿಲ್ ಗುರು ಆಗಲಿ, ಪ್ರಕಾಶ್ ತುಮಿನಾಡ್ ಸರ್ ಆಗಲಿ, ರಿಷಭನ್ ಆಗಲಿ, ನನ್ನನ್ನು ಮುಖ ನೋಡಿದ ಕೂಡಲೇ ನಿನಗೆ ಆ ಕಲೆ ಬಂದಿದೆ, ಬೊಟ್ಟಿಟ್ಕೊಳ್ಳೆ ಬಂದುಬಿಡ್ತು ನಿನಗೆ ಅಂತ ಹೇಳಿದರು. ನನಗೆ ಕನ್ನಡದಲ್ಲಿ ಕನ್ನಡಿಯಲ್ಲಿ ನೋಡುವಾಗಲೂ ನಾನು ಯಾರ ಥರನೂ ನನಗೆ ಕಾಣಿಸ್ತಾ ಇದ್ದೆ, ಯಾವುದೋ ಒಂದು ದೈವ ಪಾತ್ರೆಯ ಥರ ನಾನು ಕಾಣಿಸ್ತಾ ಇದ್ದೆ. ನನಗೊಂದು ಒಳಗಡೆ ನನಗೆ ಒಂದು ಡಿವೈನಿಟಿ ಫೀಲ್ ಆಗ್ತಿತ್ತು. ಆಮೇಲೆ ನಾನು ಫಸ್ಟ್ ಸೆಟ್ಟಲ್ಲಿ ನಾನು ಇಳಿದು ಬರುತ್ತಿರುವಾಗ ಒಂದು 2-3 ಜನ ಕುಂದಾಪುರದವರು ನನ್ನನ್ನು ನೋಡಿ ಆ ಪಾತ್ರೆಗಳು ಬಂದು ಅಂತ ಕೈ ಮುಗಿತಾ ಇದ್ರು. ಅವರಿಗೆ ಗೊತ್ತಿಲ್ಲ ನಾನೊಬ್ಬ ಆರ್ಟಿಸ್ಟ್ ಅಂತ, ಅವ್ರು ನಿಜವಾದ ಪಾತ್ರೆ ಅಂತ ಅಂದ್ಕೊಂಡಿದ್ರು. ಸೊ ಡೈರೆಕ್ಟಾಗಿ ನೋಡೋಕೆ ಹ್ಯಾಕೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ನಿಜವಾಗ್ಲೂ ಕಾಣಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನ್ನ ಒಳಗಡೆ ಇತ್ತು. ಆದರೆ ಇಲ್ಲಿ ವರ್ಕ್ಶಾಪ್ ನಡೀತಿರುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೆಸರು ಬರೀತಾ ಇದ್ರು. ಅಂದರೆ ಲೈನಲ್ಲಿ ಒಂದು ಶೀಟ್ ಬರುತ್ತೆ ನಮಗೆ, ಶೀಟಲ್ಲಿ ಗುರುವ, ಲೀಲಾ, ಶಿವ ಅವ್ರದ್ದೆಲ್ಲ ಹೆಸರಿರುತ್ತೆ, ಗುರುವ, ಬುಲ್ಲು ಅದೆಲ್ಲ ಹೆಸರಿರುತ್ತೆ. ಬಟ್ ನನಗೆ ಡೈಲಾಗೇ ಇರೋದಿಲ್ಲ ಎಲ್ಲೂ. ಸೊ ನಾನು ಪ್ರತಿ ಸರಿ ಏನು ಅಂದ್ಕೊಂಡಿದ್ದೆ ಅಂದರೆ ಹೇಳಿದ್ರೆ, ಇಲ್ಲ ಓಕೆ ನಮಗೆ ಸಿಕ್ಕ ಪಾತ್ರದಲ್ಲಿ ನಾವು ಜೀವ ತುಂಬ್ತಾ ಹೋಗೋಣ, ಅದೆಲ್ಲ ಥಿಂಕ್ ಮಾಡೋದು ಬೇಡ ಅಂತಲ್ಲ. ಆದರೆ ಮುಂಚೆಲ್ಲ ಆ ಮೆಂಟಾಲಿಟಿಗಳಿತ್ತು. ಸಿನಿಮಾದಲ್ಲಿ ಡೈಲಾಗ್ ಇಲ್ಲ ಅಂದರೆ ಹೇಗೆ ಕ್ಲಿಕ್ ಆಗೋಕ್ಕೆ ಚಾನ್ಸ್? ಸಿನಿಮಾದಲ್ಲಿ ಡೈಲಾಗ್ ಬೇಕು ಜಾಸ್ತಿ, ನಮಗೋಸ್ಕರ ಡೈಲಾಗ್ ಬರೀರಿ, ನಮಗೋಸ್ಕರ ಜಾಸ್ತಿ ಡೈಲಾಗ್ ಬರೀರಿ ಅಂತೆಲ್ಲ ಹೇಳೋ ಥರ ಇತ್ತು. ಬಟ್ ಒಂದು ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಆದರೂ ಸರಿ, ಅದಕ್ಕೆ ಜೀವ ತುಂಬಿದ್ರೆ, ಅದರೊಳಗಡೆ ಮನಸ್ಪೂರ್ವಕವಾಗಿ ಏನಾದರೂ ಮಾಡಿದ್ರೆ, ಬರೀ ಕಣ್ಣಲ್ಲಿ ಆಟಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಗೆಲುವು ಸಿಗುತ್ತೆ ಅನ್ನೋದಕ್ಕೆ ನಾನೊಬ್ಬ ಎಕ್ಸಾಂಪಲ್ ಅಂತ ನಾನು ಅಂದ್ಕೊಂಡಿದ್ದೆ. ತುಂಬ ಜನ ಲೈಫಲ್ಲಿ ಆಗಿರುತ್ತೆ, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ನಾನೇ ಒಂದು ಎಕ್ಸಾಂಪಲ್ ಆಗಿದ್ದೀನಿ. ಇದು ತುಂಬ ಖುಷಿ ಕೊಡೋ ವಿಷಯ. ಇವತ್ತು ಆ್ಯಕ್ಟಿಂಗ್ ಬಗ್ಗೆ ಕೆಲವರು ಮಾತಾಡ್ತಾರೆ ಸಿನಿಮಾದಲ್ಲಿ. ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದಾಗ ರಿಷಭಣ್ಣನ ಮಾತಾಡಿದ ಮೇಲೆ ನೆಕ್ಸ್ಟ್ ಅವರಿಗೆ ತಲೆಗೆ ಹೋಗೋದೇ ಗುರು ಅನ್ನುವ ಕ್ಯಾರೆಕ್ಟರ್. ಅವ್ರು ತುಂಬ ಜನ ಮಾತಾಡುವಾಗ ಅದನ್ನೇ ಹೇಳಿದ್ದಾರೆ ನನಗೆ, ರಿಷಭಣ್ಣ ಬಿಡಿ ಅವರು ಬೇರೆ ಥರ. ಅದರ ಆಮೇಲೆ ನೆಕ್ಸ್ಟು ನಮ್ಮನ್ನು ತುಂಬ ಅಳಿಸ್ಬಿಡ್ತೀರ ನೀವು, ಆ ಎಂಡಲ್ಲಿ ತುಂಬ ಅಳು ಬಂದುಬಿಡುತ್ತೆ, ಎಸ್ಪೆಷಲಿ ಅದೊಂದು ಜೈಲು ಮುಂದೆ ಕೂತ್ಕೊಂಡು ಅಳೋ ಸೀನ್ ಒಂದಿದೆ, ಅದರಲ್ಲಂತೂ ನಮ್ಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ. ಪ್ರತಿ ಅಲ್ಲಿ ನಡೆದಿರುವಂಥ ಶೂಟಿಂಗ್ ಹಿಂದೆ ತುಂಬ ಕಥೆಗಳಿದೆ. ಆ ಕಥೆಗಳು ನಮ್ಮನ್ನು ಆ ಥರ ಮಾಡುವಂತ ಮಾಡಿದೆ. ಇದರ ಹಿಂದೆ ಎಲ್ಲಾದರೂ ನನ್ನ ಮುಖದಲ್ಲಿ ಬಂದಂಥ ದೈವ ಕಲೆಕ್ಕೂ ನಾನು ಮಾಡಿದಂಥ ಪಾತ್ರದಲ್ಲಿ ನಿಮಗೆ ಅಷ್ಟು ಡಿವೈನಿಟಿ ಕಾಣಲಿಕ್ಕೂ ಅಲ್ಲೂ ಆ ದೇವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ನನ್ನ ಕನಸು ನನಸಾದದ್ದು, ನನಗೆ ಯಾವಾಗಲೂ ನಾನೊಂದು ಮಾತು ಹೇಳ್ತಿದ್ದೆ, ಇನ್ನೊಂದು ಜನ್ಮ ಅಂತಿದ್ದರೆ ಅವರ ಇದರಲ್ಲಿ ಹುಟ್ಟಬೇಕು, ದೈವಾರಾಧನೆ ಮಾಡಬೇಕು. ನಾನು ಮಾಡಿದಂಥ ದೈವಾರಾಧನೆ ನೋಡಿ ಇನ್ನೊಬ್ಬರಿಗೆ ತುಂಬ ಭಕ್ತಿ ಹುಟ್ಟಬೇಕು ಅನ್ನೋ ತುಂಬ ಆಸೆಗಳಿತ್ತು. ಆದರೆ ನನಗೆ ಗೊತ್ತಾಯಿತು ನಾನೊಬ್ಬ ಬಂಟ ಸಮುದಾಯಕ್ಕೆ ಸೇರಿದವ, ನಾನು ಅವರ ಸಮುದಾಯಕ್ಕೆ ಸೇರಿದವನಲ್ಲ, ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಕೊರಗಿತ್ತು ನನಗೆ. ನಾನು ತುಂಬ ಸಾರಿ ಟ್ರೈ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ, ಸತ್ಯವಾಗಲೂ ಹೇಳ್ತೀನಿ. ಅವ್ರ ಹತ್ರ ಕೇಳಿದ್ದೀನಿ ನಾನು ಹೋಗಿ, ನನ್ನನ್ನು ಹೇಗಾದರೂ ಮಾಡಿ ನಿಮ್ಮೊಳಗಡೆ ಇದು ಮಾಡಿ ಅಂಥದ್ದು ಏನಾದರೂ ಒಂದು ಇದ್ದಿದ್ದರೆ ಖಂಡಿತವಾಗ್ಲೂ ಅವರು ನನ್ನ ಸೇರಿಸ್ಕೊಳ್ತಿದ್ರೇನು, ಯಾಕಂದರೆ ನನಗೆ ಅಷ್ಟು ಒಂದು ಪ್ರೀತಿ ಇತ್ತು ಅದರ ಮೇಲೆ. ಬಟ್ ನಾನು ಅಂದ್ಕೊಂಡಿದ್ದೆ ಇಲ್ಲ ಆಗಲ್ಲ ಅಂತ. ಶಿವದೂತ ಗುಳಿಗೆ ಅನ್ನುವ ಒಂದು ನಾಟಕ ಮಾಡುವಾಗ ದೈವದ ಒಂದು ಮಾಡ್ತಿರುವಾಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಓಕೆ ಪರವಾಗಿಲ್ಲ, ಈ ಜನ್ಮದಲ್ಲಿ ಅದು ಮಾಡಲಿಕ್ಕೆ ಆಗಿಲ್ಲ ಅಂದರೂ ಕೂಡ ದೈವದ ರೂಪವನ್ನು ಪಡೆದುಕೊಂಡು ಜನಗಳನ್ನು ಆ ಭಕ್ತಿಗೆ ಇಳಿಸುವಷ್ಟು. ಈಗ ನನ್ನನ್ನು ನೋಡಿ ಕೆಲವರು ಹೇಳ್ತಾರೆ ನಾಟಕ ನೋಡೋ ಕೈ ಮುಗಿಯುವಂತ ಆಗ್ತದೆ ಅಂತ. ಪರವಾಗಿಲ್ಲ, ಆ ದೈವದ ಒಂದು ಪಾತ್ರವನ್ನು ನಾನು ಮಾಡ್ತಾ ಇರೋದಂತ ಖುಷಿ ನನಗಿತ್ತು. ಬಟ್ ನೆನೆಸ್ಕೊಂಡೇ ಇರಲಿಲ್ಲ ನಾನೇನು ಅಂದ್ಕೊಳ್ತಿದ್ದೀನೋ, ಇನ್ನೊಂದು ಜನ್ಮಕ್ಕೆ ಕಾಯ್ತಾ ಇದ್ದೀನೋ ಆ ಒಂದು ದೈವಾರಾಧನೆಯ ವಿಷಯ ಅದು ನನ್ನ ಮನಸ್ಸಲ್ಲಿ, ಅಂದರೆ ಅದು ಬರುತ್ತೆ ನನ್ನ ಕಣ್ಮುಂದೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಅದೇ ಹೇಳಿದಾಗ ಎಲ್ಲರೂ ನನ್ನನ್ನು ಬರೀ ಕರೆದದ್ದು ರಿಷಭಣ್ಣನಿಗೆ, ಅದು ನೀವೇನು ದೈವಾರಾಧನೆ ವಿಷಯ ನೋಡ್ತೀರಿಲ್ಲ ಕೊನೆಯ 18 ನಿಮಿಷ ನೀವು ಗುಸ್ಬಮ್ ಸೀನ್ ಏನು ನೋಡ್ತೀರಾ ಅದನ್ನು ಹೇಳ್ಕೊಡೋಕ್ಕೋಸ್ಕರ ಕರೆದಿರೋದು. ಅದನ್ನು ಹೇಳ್ಕೊಡ್ತಾ ಪಾತ್ರವಾಗಿ ಒಳಗೆ ನುಗ್ಗಿದೆ, ಗುರುವನಾದೆ. ನೀವೇನು ನೋಡ್ತಿದ್ದೀರಾ ದೈವಾರಾಧನೆಯ ಆ ಒಂದು ನನ್ನ ಪಾತ್ರ ಪಂಜುರ್ಲಿಯ ಒಂದು ನರ್ತಕನ ಪಾತ್ರವನ್ನು ನಾನು ನಿರ್ವಹಿಸಿದ್ದೀನಿ. ಆ ಪಂಜುರ್ಲಿಯ ಒಂದು ವೇಷ ಹಾಕುವಾಗ ನನಗೊಳಗಡೆ ಆದ ಅನುಭವ ನನಗೆ ಹೇಗಾಯಿತು ಅಂದರೆ ಜೀವನ ಸಾರ್ಥಕ ಆಯಿತು. ನಾನು ಆಗಲೇ ಹೇಳಿದ್ದೀನಿ ಸತ್ರು ಪರವಾಗಿಲ್ಲ ಇನ್ಮೇಲೆ ಅಂತ. ನನಗೆ ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ನನಗೆಲ್ಲವನ್ನೂ ಕೊಟ್ಟಿತ್ತು ಆ ಸಿನಿಮಾ. ಅಂದರೆ ನನಗೆ ರಿಲೀಸ್ ಆಗಬೇಕು ಅಂತ ಇರಲಿಲ್ಲ. ರಿಲೀಸ್ ಆದಮೇಲೆ ನಾನು ಫೇಮ್ ಬರುತ್ತೆ ಅದೆಲ್ಲ ಅಂದ್ಕೊಂಡಿಲ್ಲ. ಬಟ್ ನನಗೆ ಇಡೀ ದಿನ ನಾನು ಅಂದರೆ ಆ ಫೋಟೋ ತೆಗೆಯುವಾಗಿರಲಿಲ್ಲ. ನಾನು ಇವತ್ತು ಒಂದು ವಿಷಯ ಹೇಳ್ತೀನಿ, ಫೋಟೋ ತೆಗೆಯುವಾಗಿರಲಿಲ್ಲ. ನಾನು ದೀಪಕ್ ರೈ ಪಾಂಡಜಿ ಅವ್ರ ಹತ್ರ ಮೊಬೈಲ್ ಕೊಟ್ಟು ದಯಮಾಡಿ ಒಂದು ಎಲ್ಲಾದರೂ ಗ್ಯಾಪಲ್ಲಾದರೂ ನನ್ನ ಫೋಟೋ ತೆಗೀರಿ, ನನ್ನನ್ನು ನೋಡಬೇಕು ಒಂದು ಸರಿ ಅಂತ ಹೇಳಿ ಅವರೊಂದೇ ಒಂದು ಫೋಟೋ ತೆಗೆದಿದ್ರು. ಆ ಫೋಟೋವನ್ನು ಡೈಲಿ ನಾನು ಕುತ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರೋದು ಆ ಫೋಟೋನ ನೋಡಿದ್ರೆ. ಸಾರ್ಥಕ ಆಯಿತು ಜೀವನ, ಸಾರ್ಥಕ ಆಯಿತು, ಏನಾದರೂ ಪರವಾಗಿಲ್ಲ. ನನ್ನ ಲೈಫಲ್ಲಿ ಅಂದರೆ ಒಂದು ಶೂಟಿಂಗಲ್ಲಿ ಆದಮೇಲೆ ತುಂಬ ಟೈಮ್ ಇತ್ತು. ಆ ಟೈಮಲ್ಲಿ ನಾನು ತುಂಬ ಕಷ್ಟಗಳಲ್ಲಿದ್ದೆ. ಆ ಕಷ್ಟದ ಟೈಮಲ್ಲಿ ಕೂಡ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇಲ್ಲ ನಾನೇನೋ ಮಾಡ್ಕೊಂಬಿಟ್ಟಿದ್ದೀನಿ ಲೈಫಲ್ಲಿ, ಸಾಧನೆ ಮಾಡಾಯ್ತು ನಾನು,
ಖುಷಿ ಆಗ್ತಿದೆ ನನಗೆ, ಪರವಾಗಿಲ್ಲ ಸಾಕು, ಇನ್ನೇನಾದರೂ ನನ್ನ ಲೈಫಲ್ಲಿ ಆದರೂ ಪರವಾಗಿಲ್ಲ ಅಂತೇಳಿ. ಬಟ್ ದೇವರು ಯಾವುದೋ ಒಂದು ವಿಷಯವನ್ನು ತುಂಬ ಗಾಢವಾಗಿ ನಾವು ಯೋಚನೆ ಮಾಡಿ ಅದನ್ನು ಹಿಡಿದತ್ತಲ್ಲಿ ಇಟ್ಕೊಂಡ್ರೆ ನೇಚರ್, ದೇವರು ಎಲ್ಲವೂ ಜೊತೆಗೆ ಸೇರಿ ನಮಗೆ ಹೆಲ್ಪ್ ಮಾಡುತ್ತಂತೆ. ಈ ಸಿನಿಮಾ ನಮಗೆ ಹಾಗೆ ಮಾಡಿರೋದು. ನಾನಂತಲ್ಲ, ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು 8 ತಿಂಗಳು ತುಂಬ ಕಷ್ಟಪಟ್ಟಿದ್ದಾರೆ. ರಿಷಭಣ್ಣ ಅಂತೂ 1-1.5 ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಅವ್ರ ಜೊತೆ ಸನಿಲ್ ಗುರು, ಪ್ರಕಾಶ್ ತುಮಿನೋಡ್ ಅವರೆಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತೆಲ್ಲರೂ ಅದರದ್ದು ಎಲ್ಲ ಸುಖವನ್ನು, ಪಾಲುದಾರಿಕೆಯನ್ನು ಮಾಡಿಕೊಂಡು ಎಲ್ಲರ ಜೊತೆ ಸೇಮ್ ಅಂದರೆ ಎಲ್ಲರೂ ಈಕ್ವಲ್ ಸಕ್ಸಸ್ನ ಅನುಭವಿಸ್ತಾ ಇದ್ವಿ. ಈಗ ಯಾವುದಾದ್ರೂ ಒಂದು ಸಿನಿಮಾ ಸಕ್ಸಸ್ ಆದ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡೈರೆಕ್ಟರ್ಗೆ ಹೆಸರು ಹೋಗುತ್ತೆ, ಒಂದು ಹೀರೋಗಳಿಗೆ ಹೆಸರು ಹೋಗುತ್ತೆ, ಇಲ್ಲ ಹೀರೋಯಿನ್ಗಳ ಹೆಸರು ಹೋಗುತ್ತೆ, ವಿಲನ್ಗಳ ಹೆಸರು ಹೋಗುತ್ತೆ. ಬಟ್ ಈ ಸಿನಿಮಾ ಹೇಗಾಗಿದೆ ಅಂತ ಹೇಳಿದ್ರೆ, ರಿಷಭಂದು ಒಂದು ಅಭ್ಯಾಸ ಇದೆ. ಅವರೆಲ್ಲೇ ಕರ್ಕೊಂಡೋದು ತನ್ನ ಗುಂಪನ್ನ ಕರ್ಕೊಂಡು ಹೋಗ್ತಾರೆ. ಅವರು ಈ ಸಿನಿಮಾದಲ್ಲೂ ಮಾಡಿದ್ದಾದೆ. ಕಾಂತಾರವನ್ನ ಒಂದು ಬಸ್ ಇಡೀ ಊರಲ್ಲಿ ತಿರುಗ್ತಾ ಇತ್ತು. ಆದರೆ ಬರೀ ಅವರು ಹೊರಗಡೆ ಮಾತ್ರ ಕರ್ಕೊಂಡು ಹೋಗಿದ್ದಲ್ಲದೆ ಸಿನಿಮಾದಲ್ಲೂ ಕೂಡ ಮಾಡಿದಂಥ ಎಲ್ಲ ಪಾತ್ರಗಳು ಇವತ್ತು ಸೌಂಡ್ ಮಾಡ್ತಿದೆ. ಆ ಒಂದು ಚಂದ್ರಲಕ ಅಂತ ನಾವು ಹೇಳ್ತೀವಿ, ಕೋರೆ ಹಲ್ಲಿನವರು, ಅವರು ಕೊಟ್ಟಂಥ ಒಂದು ಡೈಲಾಗ್, ಕೂದಲು ಬಂದಿಲ್ವ ನಿಮಗೆ ಅಂತ ಕೇಳೋ ಒಂದು ಡೈಲಾಗು ಆಗಲಿ, ಇಲ್ಲ ದೀಪಕನ್ನ ಹೇಳಿದ ಒಂದೊಂದು ಡೈಲಾಗ್ ಆಗಲಿ, ಈಗ ಎಲ್ಲ ಜಾಗದಲ್ಲೂ ಮೀಮ್ಸ್ ಆಗ್ತಿದೆ. ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇದ್ರ ಜೊತೆ ಒಂದು ತಪ್ಪು ಕೆಲಸಗಳನ್ನು ಮಾಡ್ತಿದ್ದಾರೆ ಎಲ್ಲರೂ. ದೈವ ಹೇಳಿದಂಥ ಆ ಶಬ್ದಗಳನ್ನು, ಆ ಕಿರುಚೋದನ್ನು ಚಿಕ್ಕ ಮಕ್ಕಳಿಗೆ ಒಂದು ಯಾವುದೋ ವೇಷ ಮಾಡಿ, ಇವತ್ತೊಂದು ವಿಡಿಯೋ ನೋಡಿದ್ದೆ, ನಾನು ಬೈಯೋಷ್ಟೊತ್ತಿಗೆ ಆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ, ಯಾರೋ ಬೈದಿರ್ಬೋದು. ದಯಮಾಡಿ ಮಕ್ಕಳಿಗೆ ನೀವು ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ಮಕ್ಕಳು ಥಿಯೇಟ್ರಿಗೆ ಹೋಗಿ ಕೈ ಮುಗಿದು ಸಿನಿಮಾವನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಮತ್ತೆ ಮಕ್ಕಳಿಗೆ ವೇಷವನ್ನು ಹಾಕಿ, ಇವತ್ತು ನೋಡಿದೆ ಆ ಒಂದು ಮ್ಯಾಂಗೋದು ಲೀಪ್ಸ್ನೆಲ್ಲ ಎಲ್ಲೆಲ್ಲೋ ಕಟ್ಟಿಬಿಟ್ಟು ಆ ಮಕ್ಕಳ ಹತ್ರ ಓ ಅಂತ ಹೇಳಿಸ್ತಾ ಇದ್ದೀರಾ. ಯಾಕೆ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನಾನು ಮಾಡೋಕ್ಕೆ ಹೋಗಬೇಡಿ. ದೈವದ ವಿರುದ್ಧವಾಗಿ ನಾವು ಮಾಡಿಲ್ಲ, ಅದಕ್ಕೋಸ್ಕರ ನಾವು ಗೆದ್ದಿದ್ದೇವೆ. ನೀವು ಮತ್ತೆ ಅಪರಾಧ ಒಂದು ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಮೊನ್ನೆ ಒಬ್ಬನ ನೋಡಿದ್ದೆ, ಒಬ್ಬ ಬೀರು ಒಳಗಡೆ ಕುತ್ಕೊಂಡು ಬೊಬ್ಬೆ ಇಡೋದು, ಆ ಬೆಡ್ಡಲ್ಲಿ ಎದ್ದು ನಿಂತ್ಕೊಂಡು ಬೊಬ್ಬೆ ಇಡುವುದು. ಬೇಕಾಗಿಲ್ಲ, ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಬೇರೆ ಭಾಷೆಯವರಾಗಿದ್ದರೆ, ನಿಮಗೆ ದೈವಾರಾಧನೆ ಬಗ್ಗೆ ಗೊತ್ತಿಲ್ಲ ಅಂದರೆ ಸಮಯ ಸಿಕ್ಕಾಗ ಒಂದ್ಸರಿ ಮಂಗಳೂರಿಗೆ ಬನ್ನಿ. ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಅಲ್ಲೆಲ್ಲ ಬಂದು ಕೋಲ ನಡೆಯುವ ಟೈಮಲ್ಲಿ ಒಂದು ದಿವಸ ಬಂದು ನಿಂತು ನೋಡಿ. ನೀವು ಅಲ್ಲಿದ್ದರೆ ಖಂಡಿತವಾಗ್ಲೂ ಮನೆಗೆ ಹೋಗಿ ಆ ಶಬ್ದಗಳನ್ನ ನೀವು ಹೇಳಲ್ಲ ನಿಮಗೆ. ಯಾಕಂದರೆ ದೈವದ ಕೋಡಿಯಡಿಯಲ್ಲಿ ನಿಂತಾಗ ಮನಸ್ಸೊಳಗಡೆ ದೊಡ್ಡ ಭಯವು, ಮನಸ್ಫೂರ್ತಿಯಾಗಿ ಒಂದು ಭಕ್ತಿ ಬಂದಿರುತ್ತೆ. ಸೊ ನೀವು ಮನೆಗೆ ಹೋಗಿ ಅದೆಲ್ಲ ಮಾಡಲ್ಲ. ಖಂಡಿತವಾಗ್ಲೂ ಸಿನಿಮಾ ನೋಡಿ ಆ ಥರ ಎಲ್ಲ ಯಾವುದೂ ಮಾಡೋಕ್ಕೋಗಬೇಡಿ. ಆಮೇಲೆ ಕೆಲವು ಜಾಗದಲ್ಲಿ ಏನಾಗ್ತಿದೆ ಅಂತ, ಸಿನಿಮಾದ ಹೊರಗಡೆ ಬರ್ತಿರುವಾಗಲೇ ಆ ಶಬ್ದಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಆ ಎನರ್ಜಿಯಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ, ಅದನ್ನೂ ಮಾಡೋಕ್ಕೋಗಬೇಡಿ. ಸಪೋಸ್ ಯಾರಾದರೂ ಮಾಡಿದ್ರೆ, ನಿಮ್ಮ ಪಕ್ಕದಲ್ಲಿ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರು ಪ್ರವೋಕ್ ಮಾಡಿಬಿಡಿ, ಅವ್ರ ಹತ್ರ ಹೇಳಿಬಿಡಿ ಈ ಥರ ವಿಷಯ. ಅದೂ ಒಂದು ಸಂಪ್ರದಾಯ ನಮ್ಮದು, ನಮ್ಮ ನಂಬಿಕೆ ಇದೆ ಆ ಶಬ್ದಗಳಲ್ಲೆಲ್ಲ. ನಮಗೆಲ್ಲೋ ರಾತ್ರಿಯಲ್ಲಿ ಮಲ್ಕೊಂಡಾಗ ಆ ಶಬ್ದ ಕೇಳಿದ್ರೆ ನಾವು ಎದ್ದು ಭಯದಿಂದ ಕುತ್ಕೊಳ್ತೀವಿ. ಯಾಕಂದರೆ ನಮ್ಮ ನಂಬಿಕೆ ಅದು, ನಮಗೆ ದೈವ ಕರೆದಾಗ ಆಗೋದು ಅದು. ಸೊ ಅದು ಯಾರ್ಯಾರ ಬಾಯಿನಲ್ಲೂ ಕೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಅದು ಎಲ್ಲಿದೆಯೋ ಹಾಗೇ ಇರಲಿ. ಇನ್ನೊಂದು, ಮೊನ್ನೆ ರಿಷಭನ್ನ ಒಂದು ದೊಡ್ಡ ಪೇಪರಲ್ಲಿ ಆರ್ಟಿಕಲ್ ಹಾಕಿದ್ರು. ಏನು ಅಂತ ಹೇಳಿದ್ರೆ, ಇನ್ನು ಕೋಲಾದ ಸಮಯ ಬರ್ತಾ ಇದೆ, ದೈವಗಳದ್ದು ಫೋಟೋ ವಿಡಿಯೋ ಎಲ್ಲ ತೆಗಿತಾರೆ, ದಯಮಾಡಿ ವರಹ ರೂಪಂ ಸಾಂಗ್ನ ಅದಕ್ಕೆ ಹಾಕಕ್ಕೆ ಹೋಗಬೇಡಿ ಅಂತ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಈಗಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ದೈವತ್ತಕ್ಕೂ ಪಂಜುರ್ಲಿ ದೈವದ್ದು ಯಾವುದೆಲ್ಲ ವಿಡಿಯೋ ಇದೆ ಅದಕ್ಕೆಲ್ಲ ವರಹ ರೂಪಂ ಸಾಂಗ್ ಆಗ್ತಾ ಇದ್ದಾರೆ. ಕೇಳೋ ಖುಷಿ ಆಗ್ತಿದೆ, ನೋಡೋ ಖುಷಿ ಆಗ್ತಿದೆ. ಬಟ್ ಆದರೂ ಅದು ಸಿನಿಮಾಕ್ಕೆ ಮಾಡಿರುವಂತಹ ಸಾಂಗ್, ಅದು ಯಾವುದೇ ಒಂದು ಸಿನಿಮಾದ ರೂಪದಲ್ಲೇ ಇರಲಿ. ಅದಕ್ಕೆ ಸಿನಿಮಾದಲ್ಲಿ ಯಾರ ಮುಖ ಹಾಕಿದಾರೋ, ರಿಷಭಾನಂದ ಮುಖ ಹಾಕಿದಾರೋ, ನನ್ನ ಮುಖ ಹಾಕಿದಾರೋ, ಅದಲ್ಲೇ ಇರಲಿ. ಇಲ್ಲಿ ದೈವದ ಕೊಡಿಯಲ್ಲಿ ಆ ತಾಸೆ ಏಟು ಡೋಳಿನೆಟ್ಟು ಏನಿದೆಯೋ ಅದನ್ನೇ ಕೇಳೋಕ್ಕೆ ಚಂದ, ಅದು ಹಾಗೆ ಹೋಗ್ತಿರಲಿ. ಯಾಕಂದರೆ ಒಂದು ಟೈಮಲ್ಲಿ ಹೇಳ್ತಾ ಇದ್ರು ನಮಗೆ, ಸಿನಿಮಾದ ಸಾಂಗ್ಸನ್ನೆಲ್ಲ ದೈವದಕ್ಕೆ ಪ್ಲೇ ಮಾಡ್ತಾರೆ, ದೈವ ಸಿನಿಮಾದ ಸಾಂಗಿಗೆಲ್ಲ ಕುಣಿತಾ ಇದೆ ಅಂತೇಳಿ. ಅದಕ್ಕೂ ನಾವು ಮಾಡಬಾರ್ದು ಅಂತ ಹೇಳಿದವರಲ್ವಾ. ಮತ್ತು ಈಗ ಮತ್ತೆ ನಾವು ಅದೇ ಯಾವುದೋ ಒಂದು ಸಿನಿಮಾದಲ್ಲಿ ದೈವದ್ದು ಸಾಂಗ್ ಬಂದಿದೆ ಅಂತ ಹೇಳಿ ಅದನ್ನು ಹಾಕ್ಲಿಕ್ಕೆ ಹೊರಡಬಾರ್ದು, ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಮೊನ್ನೆ ಹೈಯೆಸ್ಟ್ ಟ್ಯಾಗ್ ಆಗಿತ್ತು. ಆ್ಯಕ್ಚುಲಿ ರೀಲ್ 1-2 ದಿವಸಕ್ಕೆ ನಿಂತಿತ್ತು, ಯಾರಿಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಸಾಂಗ್ ಯಾರಿಗೂ ಸಿಗ್ತಾ ಇರಲಿಲ್ಲ. ಸೊ ನೀವು ಆ ಥರ ಎಲ್ಲ ಬೇರೆ ಇದಕ್ಕೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಕೆಲವ್ರಿಗೆ ಹೇಳಬೇಕು ನಾನು, ಸಾಂಗ್ ಪೇಟೆಂಟ್ ರೈಟ್ಸ್ ಅಂತಂದು ಕೆಲವೊಂದಿರುತ್ತೆ. ಸೊ ದಯಮಾಡಿ ನೀವು ಆ ಸಾಂಗ್ಸ್ನ ರೆಕಾರ್ಡ್ ಮಾಡೋಕ್ಕೆ ಮುಂಚೆ ಕಾಪಿ ರೈಟ್ಸ್ ಬಗ್ಗೆ ಎಲ್ಲ ತುಂಬ ಜಾಗೃತರಾಗಿರಬೇಕು. ಯಾಕಂದರೆ ಈ ಸಂಸ್ಥೆ ದೊಡ್ಡ ಸಂಸ್ಥೆ ಹೊಂಬಾಳೆ ಅನ್ನೋದು. ನಾಳೆ ನೀವೇನಾದರೂ ಮಾಡೋಕ್ಕೆ ಹೋಗಿ ಸಿಕ್ಕಾಕೋಕೆ ಹೋಗಬೇಡಿ. ಯಾಕಂದರೆ ತುಂಬ ಆಗಿದೆ ಆ ಥರ, ಹೊರಗಡೆ ಬಂದಿಲ್ಲ, ನಮ್ಗೆ ಗೊತ್ತಿರೋ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು. ಯಾರಾದರೂ ಕೇಳೋರಿದ್ದರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ಈ ಸಿನಿಮಾ ಬಂದು ಇನ್ನೂ ಗರ್ಜನೆ ಮುಗ್ದಿಲ್ಲ ಇದ್ರದ್ದು, ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ. ಆಮೇಲೆ ಕಾಪಿ ರೈಟ್ಸ್ ಎಲ್ಲ ಅದ್ರದ್ದು ಎಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಆ ಕವರ್ ಸಾಂಗ್ಗಳು ಮಾಡೋದು ಅದೆಲ್ಲ ಮಾಡ್ತಾ ಇರಿ. ನೀವು ಇವಾಗ ನಿಮ್ಗೆ ಇಷ್ಟವಾದ ಬಂದಂಗೆ ಇದರಿಂದ ಕರೋಕೆ ತೆಗೆದು, ಇಲ್ಲ ನಿಮ್ಮ ಓನ್ ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಟ್ಯೂನನ್ನು ಮುಟ್ಟಿದ್ರು ಕೂಡ ಕಾಪಿ ರೈಟ್ಸ್ ಪ್ರಾಬ್ಲಮ್ ಬರಲಿಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ
ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಸೊ ನೀವು ಇವಾಗ ಮಲಯಾಳಮಲ್ಲಿ ಬರುತ್ತೆ ಇಲ್ವೋ ನಿಮ್ಗೆ ಗೊತ್ತಿಲ್ಲದಿರೋ ಟೈಮಲ್ಲಿ ನೀವು ಮಲಯಾಳಮಲ್ಲಿ ಸಾಂಗ್ ಮಾಡಿ ಇಡ್ತೀರಾ ಅದೇ ಸಾಂಗ್ನ, ಮತ್ತೆ ನಾವು ಅದೇ ಸಾಂಗ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಮೇಲೆ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ಸಿನಿಮಾ ನೋಡಿ. ಕೆಲವರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಟಿಕೆಟ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಸಿನಿಮಾ ನೋಡಿ ಹೊರಗಡೆ ಬಂದ ಕೂಡಲೇ ಅವ್ನು ಮಾಡ್ತಿರೋ ಫಸ್ಟ್ ಕೆಲಸ ಬುಕ್ ಬೈ ಶೋನಲ್ಲಿ ನೆಕ್ಸ್ಟ್ ಶೋ ಬುಕ್ ಮಾಡ್ತಿದ್ದಾನೆ ಅವನ ಜೊತೆ ಅಲ್ಲ, ಅವ್ನ ಫ್ಯಾಮಿಲಿಗೆ ಅವ್ನ ಫ್ರೆಂಡ್ಸ್ಗೆ ಅಂತ. ಖುಷಿ ವಿಷಯ, ಒಬ್ಬೊಬ್ಬರು 10 ಸರಿ ಟ್ಯಾಗ್ ಮಾಡ್ತಾ ಇದ್ದೀರಾ. ಬೇಜಾರಾಗಿ ನೋಡಿದ್ರೆ 10 ಸರಿ ಹೋದಂಥ ಟ್ಯಾಗ್ ಅದು ನೋಡಿ ತುಂಬ ಖುಷಿ ಆಗ್ತಿದೆ. ಯಾರು ಒಂದ್ಸರಿ ಸಿನಿಮಾ ನೋಡಿದವ್ರು ಯಾರೂ ಇಲ್ಲ ಅಂದ್ಕೊಳ್ತೀನಿ. ಸಿನಿಮಾ ನೋಡೋಕ್ಕಾಗದಿರೋರು ಬೇಗ ಹೋಗಿ ಸಿನಿಮಾ ನೋಡಿ. ನಿಮ್ಮೆಲ್ಲರ ಪ್ರೀತಿ ಕಾಂತಾರ ತಂಡದ ಮೇಲೆ ಹೀಗೆ ಇರಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.